ನಮಸ್ಕಾರಪ್ಪ ದೋಸ್ತರೆ, ಇವತ್ತಿನ ಒಂದು ವಿಡಿಯೋದೊಳಗೆ ನಾ ಏನು ತೊಗೊಂಡು ಬಂದಿನಪ್ಪ ಅಂತಂದ್ರೆ, ನಿಮ್ಮ ಒಂದು ಮೊಬೈಲ್ ಒಳಗೆ ನಾರ್ಮಲ್ ವಿಡಿಯೋ ಇರ್ತದಲ್ಲ, ಅದನ್ನು ಯಾವ ರೀತಿ HD ಕ್ವಾಲಿಟಿ ಒಳಗೆ ಎಡಿಟ್ ಮಾಡೋದು, ಅದು ಅಲೈಟ್ ಮೋಷನ್ ಒಳಗೆ ಹೆಂಗೆ ಅಂತ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಳಕತ್ತೀನಿ. ವಿಡಿಯೋ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ, ವಿಡಿಯೋದ ಎಂಡಿ ಮಟ್ಟ ನೋಡಿರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರತ್ತೆ. ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬರ್ರಿ. ಮೊದಲಿಗೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೋಬೇಕಾಗ್ತದೆ. ಕ್ಲಿಕ್ಕನ್ನು ಮಾಡಿಕೊಂಡು ನಿಮ್ಮ ಒಂದು ವಿಡಿಯೋ ಯಾವ ರೆಸಲ್ಯೂಷನ್ ಇರುತ್ತೋ ಆ ರೆಸಲ್ಯೂಷನ್ನ ಸೆಲೆಕ್ಟನ್ನು ಮಾಡಿಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ನಲ್ಲಿ ಕೊಡಬೇಕಾಗುತ್ತೆ. ಕ್ರಿಯೇಟ್ ಪ್ರಾಜೆಕ್ಟ್ ಕೊಟ್ಟ ನಂತರ ಪ್ಲಸ್ ಐಕನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಮೀಡಿಯಾ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ನಿಮ್ಮ ಒಂದು ವಿಡಿಯೋನ ಇಂಪೋರ್ಟನ್ನು ಮಾಡ್ಕೋಬೇಕಾಗುತ್ತೆ. ನಾನೀಗ ನಮ್ಮ ಒಂದು ವಿಡಿಯೋನ ಇಂಪೋರ್ಟನ್ನು ಮಾಡ್ಕೊಂಡಿದ್ದೀನಿ. ನಂತರ ವಿಡಿಯೋ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ಕನ್ನು ಮಾಡ್ಕೊಂಡ ನಂತರ ಇಲ್ಲಿ ಲಾಸ್ಟಿಗೆ ಕಾಣ್ತಾ ಇದೆ ನೋಡಿ ಅದರ್ ಅಂತ, ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ಕನ್ನು ಮಾಡಿಕೊಂಡು ಇಲ್ಲಿ ಸೆಕೆಂಡ್ ಒನ್ ಕಾಣ್ತಾ ಇದೆ ನೋಡಿ, ಸೆಕೆಂಡ್ ಒನ್ ಎಫೆಕ್ಟು RGB ಚಾನಲ್ ರೀಮ್ಯಾಪ್ ಅಂತ, ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ಕನ್ನು ಮಾಡ್ಕೊಂಡು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಥರ್ಡ್ ಒನ್ B ಕಾಣ್ತಾ ಇದೆ, ಅದರಲ್ಲಿ ಸೆಕೆಂಡ್ ಒನ್ G ಅಂತ ಇದೆ, ಅದ್ರ ಮೇಲೆ ಸೆಲೆಕ್ಟನ್ನು ಮಾಡ್ಕೋಬೇಕಾಗುತ್ತೆ. ನಂತರ ಈ ಬ್ಯಾಕಿಗೆ ಬಂದು ಮತ್ತೆ ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ಕನ್ನು ಮಾಡಿಕೊಂಡು ಸರ್ಚ್ ಬಾಕ್ಸಲ್ಲಿ ಸ್ಯಾಚುರೇಷನ್ ಅಂತ ಸರ್ಚನ್ನು ಮಾಡ್ಕೊಳ್ಳಿ. ಸ್ಯಾಚುರೇಷನ್ ಅಂತ ಸರ್ಚನ್ನು ಮಾಡ್ಕೊಂಡ ನಂತರ ಫಸ್ಟಿಗೆ ಒಂದು ಆಪ್ಷನ್ ಕಾಣ್ತಾ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ಕನ್ನು ಮಾಡಿಕೊಂಡು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ಕನ್ನು ಮಾಡಿಕೊಂಡು ಸ್ಯಾಚುರೇಷನ್ನ ಒಂದು 10%ಗೆ ಜಾಸ್ತಿ ಮಾಡ್ಕೋಬೇಕಾಗುತ್ತೆ. ಇಷ್ಟು ಮಾಡ್ಕೊಂಡ ನಂತರ ಬ್ಯಾಕಿಗೆ ಬರಬೇಕಾಗುತ್ತೆ. ಬ್ಯಾಕಿಗೆ ಬಂದ ನಂತರ ಇಲ್ಲಿ ಮತ್ತೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಇಲ್ಲಿ ಒಂದು ಶೇಪನ್ನು ಸೆಲೆಕ್ಟನ್ನು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕಾಣ್ತಾ ಇದ್ದಿಲ್ಲ ಸೆಕೆಂಡ್ ಒನ್ನು, ಅದು ಶೇಪ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಇದನ್ನು ಕಂಪ್ಲೀಟಾಗಿ ದೊಡ್ಡದನ್ನು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಮೇಲ್ಗಡೆ 3 ಡಾಟ್ ಕಾಣ್ತಾ ಇದೆ, ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಇಲ್ಲಿ ಫಿಲ್ ಕಾಂಪೋಸಿಷನ್ ಏರಿಯಾ ಅಂತ ಕಾಣ್ತಾ ಇದೆ ನೋಡಿ, 5th ಒನ್ನು, ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ಕನ್ನು ಮಾಡ್ಕೊಂಡ ನಂತರ ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಇಲ್ಲಿ ಪಿಂಕ್ ಕಲರನ್ನು ಸೆಲೆಕ್ಟನ್ನು ಮಾಡ್ಕೋಬೇಕಾಗುತ್ತೆ. ಗುಲಾಬಿ ಕಲರ್ ಬಣ್ಣವನ್ನು ಸೆಲೆಕ್ಟನ್ನು ಮಾಡ್ಕೊಂಡ ನಂತರ ಬ್ಯಾಕಿಗೆ ಬರಬೇಕಾಗುತ್ತೆ. ಬ್ಯಾಕಿಗೆ ಬಂದ ನಂತರ ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಇಲ್ಲಿ ಡಿಫ್ರೆನ್ಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಇಲ್ಲಿ ಸಬ್ಸ್ಟ್ರಾಕ್ಟ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ನೋಡಿ, ಥರ್ಡ್ ಒನ್ ಇದರಲ್ಲಿ, ಅದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಕ್ಲಿಕ್ಕನ್ನು ಮಾಡ್ಕೊಂಡ ನಂತರ ಬ್ಯಾಕಿಗೆ ಬರಬೇಕಾಗುತ್ತೆ. ಬ್ಯಾಕಿಗೆ ಬಂದ ನಂತರ ಎಫೆಕ್ಟ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಮೊದಲಿಗೆ ನೀವು ಸರ್ಚ್ ಬಾಕ್ಸಲ್ಲಿ ಕಾಪಿ ಬ್ಯಾಕ್ಗ್ರೌಂಡ್ ಅಂತ ಸರ್ಚನ್ನು ಮಾಡ್ಕೋಬೇಕಾಗ್ತದೆ. ಕಾಪಿ ಬ್ಯಾಕ್ಗ್ರೌಂಡ್ ಅಂತ ಸರ್ಚನ್ನು ಮಾಡ್ಕೊಂಡ ನಂತರ ಮತ್ತೆ ಬ್ಯಾಕಿಗೆ ಬರೋಕ್ಕಾಗ್ತದೆ. ಬ್ಯಾಕಿಗೆ ಬಂದು GA ಅಂತ ಸರ್ಚನ್ನು ಮಾಡ್ಕೊಳ್ಳಿ, ಗಾಸಿಮ್ ಬ್ಲರ್ ಅಂತ ಸರ್ಚನ್ನು ಮಾಡ್ಕೊಂಡ ನಂತರ ಫಸ್ಟ್ ಒಂದು ಬರ್ತಾ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಅಂತ ಕೊಡಬೇಕಾಗ್ತದೆ. ಕೊಟ್ಟ ನಂತರ ಮತ್ತೆ ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಕೊಟ್ಟು ಸರ್ಚ್ ಬಾಕ್ಸಲ್ಲಿ ಎಕ್ಸ್ಪೋಸ್ ಅಂತ ಸರ್ಚನ್ನು ಮಾಡ್ಕೋಬೇಕಾಗ್ತದೆ. ಎಕ್ಸ್ಪೋಸ್ ಅಂತ ಸರ್ಚನ್ನು ಮಾಡ್ಕೊಂಡ ನಂತರ ಮೊದಲಿಗೆ ಒಂದು ಆಪ್ಷನ್ ಕಾಣ್ತದೆ ಎಕ್ಸ್ಪೋಸರ್ ಆ್ಯಂಡ್ ಗಾಮಾ ಅಂತ, ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಕ್ಲಿಕ್ಕನ್ನು ಮಾಡ್ಕೊಂಡು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಅಂತ ಕೊಡಬೇಕಾಗ್ತದೆ. ಮೊದಲಿಗೆ ಸೆಕೆಂಡ್ ಒನ್ನು ಗ್ಯಾಸಿಯನ್ ಬ್ಲರ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಇದನ್ನು ಒಂದು 500ವರೆಗೆ ಇಟ್ಕೋಬೇಕಾಗುತ್ತೆ, 0.500ವರೆಗೆ. 500 ಇಟ್ಕೊಂಡ ನಂತರ ಬ್ಯಾಕಿಗೆ ಬಂದು ಮತ್ತೆ ಎಕ್ಸ್ಪೋಸರ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಕ್ಲಿಕ್ಕನ್ನು ಮಾಡಿಕೊಂಡು ಎಕ್ಸ್ಪೋಸ್ ಇದೆಯಲ್ಲ ಅದನ್ನು -20ವರೆಗೂ ಇಟ್ಕೋಬೇಕಾಗ್ತದೆ. ಎಕ್ಸ್ಪೋಸರ್ -20ವರೆಗೂ ಇಟ್ಕೊಂಡು ಗಾಮಾವನ್ನು 900ವರೆಗೂ ಇಟ್ಕೋಬೇಕಾಗ್ತದೆ, 0.900ವರೆಗೂ ಇಟ್ಕೊಳ್ಳಿ. ಇಟ್ಕೊಂಡ ನಂತರ ಆಫ್ಸೆಟ್ಟನ್ನು ಸ್ವಲ್ಪ ಕಮ್ಮಿನ ಮಾಡ್ಕೋಬೇಕಾಗ್ತದೆ. ಇದು -10ವರೆಗೂ ಇಟ್ಕೋಬೋದು, 10 or 11ವರೆಗೂ ಇಟ್ಕೋಬೋದು. ಇಟ್ಕೊಂಡ ನಂತರ ಬ್ಯಾಕಿಗೆ ಬರಬೇಕಾಗ್ತದೆ. ಬ್ಯಾಕಿಗೆ ಬಂದ ನಂತರ ಮತ್ತೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಮತ್ತೆ ಒಂದು ಶೇಪನ್ನು ಸೆಲೆಕ್ಟನ್ನು ಮಾಡ್ಕೋಬೇಕಾಗ್ತದೆ. ಇದನ್ನು ಕೂಡ ಮತ್ತೆ 3 ಡಾಟ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಇದನ್ನು ಫಿಲ್ ಕಾಂಪೋಸಿಷನ್ ಏರಿಯಾನ ಮಾಡ್ಕೊಳ್ಳಿ, 5th ಒನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಕ್ಲಿಕ್ಕನ್ನು ನಂತರ ಮತ್ತೆ ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಇಲ್ಲಿ ವೈಟ್ ಕಲರನ್ನು ನೀವು ಸೆಲೆಕ್ಟನ್ನು ಮಾಡ್ಕೋಬೇಕಾಗ್ತದೆ. ಸೆಲೆಕ್ಟನ್ನು ಮಾಡ್ಕೊಂಡ ನಂತರ ಇಲ್ಲಿ ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಇಲ್ಲಿ ಥರ್ಡ್ ಒನ್ ಇದೆ ನೋಡಿ ಕಾಂಟ್ರಾಸ್ಟ್ ಅಂತ, ಅದರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಓವರ್ಲಿ ಅಂತ ಕೊಡಬೇಕಾಗ್ತದೆ. ಕೊಟ್ಟ ನಂತರ ಬ್ಯಾಕಿಗೆ ಬರಬೇಕಾಗ್ತದೆ. ಈಗ ನೋಡಿ ನಮ್ಮ ವಿಡಿಯೋ ರೆಡಿಯಾಗಿದೆ. ಈಗ ನೋಡಿ ಯಾವ ರೀತಿ ಕಾಣ್ತಾ ಇದೆ ನಮ್ಮ ವಿಡಿಯೋ ಅಂತ.
ನೋಡಿ ಯಾವ ರೀತಿ ರಿಯಲಿಸ್ಟಿಕ್ ಆಗಿ HD ಕಲರಲ್ಲಿ ಕಾಣ್ತಾ ಇದೆ. ನೋಡಿ ಯಾವ ರೀತಿ HD ಕ್ವಾಲಿಟಿ ಬಂದಿದೆ ಅಂತ ವಿಡಿಯೋನ. ಇವನ್ನ ವಿಡಿಯೋ ಎಲ್ಲಿವರೆಗೂ ಇರುತ್ತೆ ಎಂಡ್ ಮಟ್ಟ ತೊಗೊಂಡು ಹೋಗ್ಬೇಕಪ್ಪ ಅಂತಂದರೆ ವಿಡಿಯೋ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ ನಂತರ ಬ್ಯಾಕ್ಗೆ ಇದು ಎಂಡ್ ಮಟ್ಟ ಬರಬೇಕಾಗುತ್ತೆ. ಎಂಡ್ ಮಟ್ಟ ಬಂದು ಇಲ್ಲಿ ಮೂಲೆಯಲ್ಲಿ ಕಾಣ್ತಾ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಎಂಡ್ವರೆಗೂ ಬಂದು ಕೂತ್ಕೋತವೆ. ಈಗ ನೋಡಿ ನಮ್ಮ ವಿಡಿಯೋ ಯಾವ ರೀತಿ ರೆಡಿಯಾಗಿದೆ ಅಂತ. ಪೂರ್ತಿ HD ಕ್ವಾಲಿಟಿಯಲ್ಲಿ ರೆಡಿಯಾಗಿದೆ ವಿಡಿಯೋ. ಓಕೆ ಫ್ರೆಂಡ್ಸ್, ನಾನು ಹೇಳಿರೋ ಸ್ಟೆಪ್ಸ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿದರೆ ಈ ಒಂದು ವಿಡಿಯೋಗೆ ಲೈಕನ್ನು ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿರಿ. ಓಕೆ, ಮುಂದಿನ ವಿಡಿಯೋದಾಗ ಇದೇ ರೀತಿ ಏನಾದ್ರು ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.